ಕಿಂಗ್ ಈಸ್ ಅಲೈವ್. ಸಿದ್ದರಾಮಯ್ಯನವರೇ ನಮ್ಮ ನಾಯಕ. ಟಿವಿ 9ಗೆ ಸಚಿವ ಭೈರತಿ ಸುರೇಶ್ ಅವರ ಹೇಳಿಕೆ ಇದು. ಮುಂದಿನ ನಾಯಕತ್ವದ ಬಗ್ಗೆ ಚರ್ಚೆಯಾಗಿಲ್ಲ ಎಂದಿದ್ದಾರೆ ಭೈರತಿ ಸುರೇಶ್. ಸಿದ್ದರಾಮಯ್ಯನವರೇ ಮುಂದಿನ ನಾಯಕತ್ವದ ಬಗ್ಗೆಯೂ ಕೂಡ ನಿರ್ಧಾರವನ್ನ ಮಾಡ್ತಾರೆ ಎಂದಿದ್ದಾರೆ. ಇಲ್ಲದಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಟಿವಿ 9 ಜೊತೆಗೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಭೈರತಿ ಸುರೇಶ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸಚಿವ ಭೈರತಿ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಮುಂದಿನ ನಾಯಕತ್ವದ ಪ್ರಶ್ನೆ ಬಂದಿದೆಯಾ? ಮುಂದಿನ ನಾಯಕತ್ವ ಯಾರಾಗಬೇಕು ಅನ್ನೋ ವಿಚಾರ ಏನಾದ್ರು ಚರ್ಚೆಗೆ ಇದೆಯಾ? ಇಲ್ಲ ರೀ, ಅದು ಯಾವುದು ಆ ಚರ್ಚೆ ಯಾವುದು ನಮ್ಮ ಮುಂದೆ ಇಲ್ಲ ಪ್ರಸ್ತುತ. ನೋಡಿ, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ. ಸಿದ್ದರಾಮಯ್ಯ ಇಸ್ ಅವರ್ ಲೀಡರ್. ಸಿದ್ದರಾಮಯ್ಯನವರು ತೀರ್ಮಾನ ಮಾಡ್ತಾರೆ ಮುಂದೆ ಯಾರು ನಾಯಕತ್ವ ತಗೋಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ವರ್ಗಗಳನ್ನು ಮುಂದೆ ತಗೊಂಡೋಗೋದು ಯಾರು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ವಿಶೇಷವಾಗಿ ಸಿದ್ದರಾಮಯ್ಯನವರೇ ಅದನ್ನ ಹೇಳ್ಬೇಕಾಗ್ತದೆ. ಆದ್ದರಿಂದ ಅವರವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳ್ಬೋದು, ನಾನು ನನ್ನ ಅಭಿಪ್ರಾಯ ಹೇಳ್ಬೋದು. ಆದರೆ ನಮ್ಮೆಲ್ಲರ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ, ಹೈಕಮಾಂಡ್ ಇದೆ. ಹೈಕಮಾಂಡ್ ನಿರ್ಧಾರ ಏನು ಮಾಡ್ತದೆ ಅವ್ರನ್ನ ನಾವು ನಾಯಕರು ಅಂತ ಒಪ್ಕೊತೀವಿ ಅಷ್ಟೇ. ಟೈಗರ್ ಜಿಂದಾ ಹೇ ಅಂತೀರ ಹಾಗಾದ್ರೆ? 100% ಟೈಗರ್ ಜಿಂದಾ ಹೈ, ಕಿಂಗ್ ಈಸ್ ಅಲೈವ್. ಅದು ಪ್ರಜಾಪ್ರಭುತ್ವ ಭಾಷೆಯಲ್ಲಿ ಹೇಳಂಗಿಲ್ಲ ಅದು. ಆದರೆ ನಮ್ಮ ಲೀಡ್ರ್ ಇದ್ದಾರೆ, ನಮ್ಮ ಲೀಡ್ರು ಡಿಸೈಡ್ ಮಾಡ್ತಾರೆ ಯಾರು ಅಂತ. ಹೈಕಮಾಂಡ್ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ. ಸರ್, ಯತೀಂದ್ರ ಸಿದ್ದರಾಮಯ್ಯನವ್ರ ಹೇಳಿಕೆ ಕೇವಲ ವೈಯಕ್ತಿಕನ ಅಥವಾ ಶಾಸಕರ ಅಭಿಪ್ರಾಯನೂ ಅದೇ ರೀತಿ ಇದೆಯಾ? ನೋಡ್ರಿ, ಅವ್ರವ್ರಿಗೆ ಅವ್ರ ಅಭಿಪ್ರಾಯ ಹೇಳುವಂಥ ಸ್ವತಂತ್ರ ಇದೆ. ಅದೇ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಹೇಳ್ತೀನಿ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಕೇಳ್ತಾರೆ, ನಾವು ಕೇಳ್ತೀವಿ. ಓಕೆ, ಇದಿಷ್ಟು ಸಚಿವ ಭೈರತಿ ಸುರೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಾಣೇಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ 9 ಬೆಳಗಾವಿ.